ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ BJP. ಕೋರ್ಟಿಗೆ ಹೋಗಿದೆ PCR ಕೇಸ್ 557/2017. ಮಿಸ್ಟರ್ ಕ್ರಾಂತಿ ಒನ್ ಆಫ್ ದ ಬಿಗ್ಗೆಸ್ಟ್ ಕರಪ್ಷನ್ ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ಜಡ್ಜ್ ಇದ್ದಾನಲ್ಲ ಅವನು NR-ಪುರದಲ್ಲಿ. ಒಳಗಡೆ ಮೊಬೈಲ್ ತಂಬಿಡ್ತದೀಯಾ, ಯಾಕೋ ಎದುರ್ತದೀಯಾ? ನೀನು ಓದ್ಸಲನೇ ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಮುಗಿಸ್ತೀನಿ ಅಂತ ಹೇಳಿದ್ದೆ. 17 ತಿಂಗಳು ಜೈಲಲ್ಲಿ ಇಟ್ಟಿದ್ದೆ. ನೀನೇ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡಿಸಿದ್ದೆ. ನೀನೇ ಕರಪ್ಷನ್ ಪೊಲೀಸ್ನವ್ರ ಜೊತೆ ಸೇರ್ಕೊಂಡು ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ಜಡ್ಜು. ಯಾಕೆ ನೀನು ಮಾಡೋಕ್ಕಾಗಲಿಲ್ಲ? ಈಗ ನೀನು ಡೇಟ್ ಕೊಡ್ಕೊಂತ ಹೋಗ್ತದೀಯ ನೀನು ಡಿಲೆ. ನೀನು ಅಲ್ಲ, ಅದು ಯಾವೊಂದೋ ಪತ್ರಿಕೆ ಏನು ಸಾಕ್ಷಿ ಐತೆ, ಅದೇನು ಶಾರ್ಟದ ವಾರೆಂಟ್ ಮಾಡ್ಕೊಳ್ಳಲ್ಲೇ. ನಿನಗೆ ಹೇಳ್ತಾನೆ ಬಸ್ಟೆಡ್, ನಿನ್ನ ಸರ್ಪುಳಿ ಹಾಕೊಂಡು ಹೇಳ್ಕೊಬರ್ಬೇಕು. ಅಜ್ಜಿ ಸರ್ಪುಳಿ ಹಾಕಿ ಹೇಳ್ಕೊಬರ್ಬೇಕು. ನೀವೆಲ್ಲ ಕಾಂಗ್ರೆಸ್ ಪಾರ್ಟಿ ಪೊಲೀಸ್ನವರು ಜಡ್ಜಸ್ ಸೇರ್ಕೊಂಡು ಕೋರ್ಟ್ನ ಹಾಳು ಮಾಡ್ತಾ ಇರಾ. ಒಟ್ಟಾಗ ಅನ್ನ ತಿಂತೀಯ? ಏನು ತಿಂತೀಯಾ? ಏನೋ ತಿಂತೀಯಾ? ನೀನು ಏನಂದೆ ಲಾಸ್ಟ್ ಡೇಟಲ್ಲಿ? ಲಾಸ್ಟ್ 3 ತಿಂಗಳ ಹಿಂದೆ ಸರ್ಪುಳಿ ಹಾಕೊಂಡು ಹೇಳ್ಕೊ ಬಂದಾಗ ಅದು ಸಪ್ರೇಟ್ ಮಾಡ್ಬಿಟ್ಟು ಮುಗಿಸ್ತೀನಿ ಅಂತ ಹೇಳ್ದೆ. ನಿನಗೆ ತಾಕತ್ತಿದ್ರೆ ಕ್ರಾಂತಿ, ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ, ನೀನು ಸಾಜು, ಯಾವನ ಸಂತೋಷ್ ಅಡ್ವೊಕೇಟು, ನಿಮ್ಮ ಸುಜಯ್ಯು ಇದಿರಲ್ಲ ಎಲ್ಲ ಎಲ್ಬೋರ್ಡ್ ಅಡ್ವೊಕೇಟು, ಎಲ್ಬೋರ್ಡ್ ಜಡ್ಜು, ಎಲ್ಬೋರ್ಡ್ ಕರಪ್ಷನ್ ಗೋರ್ಮೆಂಟ್ ಸಮಸ್ಯೆ, ನೀವೆಲ್ಲ ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಕ್ರಾಂತಿ, ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಜನರ ಮುಂದೆ ಲೈವ್ ಕೊಡು. 10 ನಿಮಿಷ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. 10 ನಿಮಿಷ 5 ನಿಮಿಷ ಆರ್ಗ್ಯುಮೆಂಟು, ಕೇಸೇ ಮುಗಿದೋಗ್ತದೆ. ಇದು 12 ವರ್ಷದ ಕೇಸು. ಯಾಕೋ ನೀನು ಇಟ್ಕೊಂಡಿದ್ಯಾ? ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ಯಾ? ಅದೇ ಕೋರ್ಟಲ್ಲಿ 6 ಜನ ಜಡ್ಜ್ ಬಂದೋದ್ರಿ. 3 ವರ್ಷ ಜೈಲಲ್ಲಿ ಇಟ್ಟಿದ್ರಿ, ಚಿಕ್ಕಮಗಳೂರು ಜೈಲಲ್ಲಿ. ಏನು ಮಾಡ್ತಾ ಇದ್ದ ನೀನು? ಏನು ಗೆಣಸ್ಕೆತ್ತಿದ್ದ ನೀನು? ಎಲ್ಲ ಕರಪ್ಷನ್ ನಕಲಿ ಡಾಕ್ಯುಮೆಂಟಲ್ಲಿ ಬಂದು ಜಡ್ಜಾಗಿ ಕುತ್ಕೊಂಡ್ಬಿಡ್ತೀರಲ್ಲಿ. 20 ಲಕ್ಷ ಲಂಚ ಕೊಟ್ಬಿಟ್ಟು ಬಂದ್ಬಿಟ್ಟು ಬಾಸ್ಟರ್ಡ್ ಎಲ್ಲಾದ್ರೆ ಏನು ಶಾಟ ಕಿತ್ಕಂತೀಯ? ಏನೋ ಕಿತ್ಕಂತೀಯ ಪೊಲೀಸ್ನವ್ರ ಜೊತೆ ಸೇರ್ಕೊಂಡು? ನಿನ್ನನ್ನು ಕರ್ಪುಡಿಯಾಗಿ ಕೇಳ್ಕೊಂಡು ಬರೋ ದಿನ ಐತೆ. ನಿನಗೂ ಕೃಷ್ಣಂಗೂ ನಾರಾಯಣ ಹೆಗ್ಡೆಗೂ 3 ಜನ ಕರಪ್ಷನ್ ಪಿಂಪ್ ಜಡ್ಜ್ ಇದ್ದೀರಲ್ಲ JMFC. ನಿಮ್ಮ 3 ಜನನು ಹೇಳ್ತೀನಿ ಕೇಳೋ. ನಿಮ್ಮನ್ನು ಸರ್ಪುಳಿ ಹಾಕೊಂಡು ಹೇಳ್ಕೊಂಬರ್ತೀನಿ ಹೇಳ್ತಾನೆ ಕೇಳೋ. ಏನು ಆಟಾಡ್ತಾ ಇರೋಣ ನೀವು? ಆಟಾಡ್ತಾ ಲಾ ಹೇಗೇನೆಷ್ಟು? ನಿಮ್ಮ ಅಪ್ಪನ ಮಂದ ಕೋರ್ಟು, ಕೋರ್ಟು. ನೀನು ಕರಪ್ಷನ್ ಆಗಿದ್ಕೆ ವಿಡಿಯೋ ಮಾಡಬಾರ್ದು, ಮತ್ತೊಂದು ಮಾಡಬಾರ್ದು. ವಿಡಿಯೋ ಮಾಡು ನೀನೇ. ಮೊಬೈಲ್ ಫೋನ್ ಒಳಗಡೆ ತಂದಿದ್ದು ಎದು ಸಾಯ್ತಾನವನು. ನೆಕ್ಸ್ಟ್ ಡೇಟಿಗೆ ಬರೋಕ್ಕೂ ಆಗೋದಿಲ್ಲ. ನೀನು ಅದೇನು ಕಿತ್ಕ PCR ಕೇಸ್ 3 ವರ್ಷ ನೋಡಿಲ್ಲ. 3 ವರ್ಷ ನಿನ್ನ ಕೋರ್ಟಲ್ಲೇ ಜೆಸಿ ಕೊಟ್ಟಿರೋದು. ಆ ಕೇಸ್ಗೂ ನನಗೂ ಸಂಬಂಧನೇ ಇಲ್ಲ. ಯಾವೊಂದು ಪತ್ರಿಕೆಯಲ್ಲಿ ಯಾವನೋ ಬರ್ಕೊಂಡಾನೆ A3 ಲೇಡೀಸ್ ನೇಮ್ ಇದೆ, ಅರ್ಥ ಆಯ್ತಲ್ಲ? ಅದನ್ನು ನೀನು ಹೈಕೋರ್ಟ್ ಆರ್ಡ್ರು ಇಲ್ಲದೆ ನನ್ನ ನೇಮ್ ಹೆಸರು ಸೇರಿಸಿದ್ಯಾ? ಮಿಸ್ಟರ್ ಕ್ರಾಂತಿ ಬಾಸ್ಟರ್ಡ್, ಇಲ್ಲಿ 20 ಲಕ್ಷ ಹಣ ವಸೂಲಿ ಮಾಡ್ತಾರಲ್ಲ, ನಿನಗೆ 5-6 ಲಕ್ಷ ಬರ್ತೈತೆ ಅಂತ ನನಗೂ ಗೊತ್ತೈತೆ. ಪೊಲೀಸ್ನವ್ರು ಹಪ್ತ ವಸೂಲಿ ಮಾಡ್ತಾರಲ್ಲ, 5 ಲಕ್ಷ ನೀನು ತಿಂತದಿ ಅಂತ ಗೊತ್ತು. ಅಡ್ವೊಕೇಟ್ ಸುಜಯು, ಅಡ್ವೊಕೇಟ್ ಸಾಜು, ಅಡ್ವೊಕೇಟ್ ಯಾವನವನು ಸಂತೋಷು, ಎಲ್ಲ ನಿಮಗೆ ಬೇಕಾಗಿದ್ದೆಲ್ಲ ಕೇಸ್ ತಗೊಂತೀರ. ಕಾಂಗ್ರೆಸ್ ಪಾರ್ಟಿ ಬೇಕಾಗಿದ್ದೆಲ್ಲ ಕೇಸ್ ತಗೊಂತೀರ. BJP ಪಾರ್ಟಿಯವರು ಪಾಪ ಬಕ್ರಗಳಾಗೋಗ್ಬಿಟ್ಟಾರೆ. ಬಟ್ಟೆ ಹಾಕೊಂಡ್ಬಿಡ್ತೀರಾ, ಕಾಂಗ್ರೆಸ್ ಬಟ್ಟೆ ತೆಗೆದುಕೊಂಡು ನಾವು BJP ಬಟ್ಟೆ ಹಾಕೊಂತೀರ. ಬಟ್ ಪಾರ್ಟಿಗೆ ಮಾತ್ರ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ತಾ ಇದ್ದೀರಾ. ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್. ಕ್ರಾಂತಿ ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ, ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಕ್ರಾಸ್ ಎಕ್ಸಾಮಿನೇಷನಿಗೆ ಕಂಡಕ್ಟ್ ಮಾಡು. ನೀನೇ ಕ್ರಾಂತಿ, ನಿನಗೆ ಹೇಳ್ತಾ ಇದ್ದೀನಿ, ನೀನು ಒಬ್ಬ ಅಪ್ಪನಿಗೆ ಹುಟ್ಟಿ ಕ್ರಾಸ್ ಎಕ್ಸಾಮಿನೇಷನ್ ಜನರ ಮುಂದೆ ಕಂಡಕ್ಟ್ ಮಾಡು. ಇಲ್ಲಾಂದರೆ ವಿಡಿಯೋ ರೆಕಾರ್ಡ್ ಮಾಡು. ಓಪನ್ ಕೊಟ್ಟಿಗೆ ಬರ್ತೀನಿ. ನೀನೆಲ್ಲ ಮಾಡಿಸಿ ನೀಟಾಗಿ ರೆಡಿ ಮಾಡಿಸಿ ನನಗೆ ಹೇಳು, ನಾ ಬರ್ತೀನಿ. ಅವರೆಲ್ಲ ಬರ್ಬೇಕು. ಎಷ್ಟು ಜನ ಸಾಕ್ಷಿ ಇಡ್ತೀಯ ಇಡ್ಕ, ಆಮೇಲೆ ನನಗೆ ಹೇಳಿ ಫೋನ್ ಮಾಡು. ಅಲ್ಲಿ ತನಕ ಬರಲ್ಲ. ನೀನು ಏನು ಶಾರ್ಟದ ವಾರಂಟ್ ಆದರೂ ಮಾಡ್ತಾ, ಅದೆಲ್ಲ ವಾರಂಟಿ ನೀನು ಎಗೇನೆಸ್ಟೇ ಆಗೋದು. A2 ಅಂತ ಮೆನ್ಷನ್ ಮಾಡ್ತಾನೆ. A3 ಅಂತ ಮಾಡಿರೋದು. ಅದು A3 ಅಂತ ಮಾಡಿರೋದು. ರಿಸರ್ವ್ ಫಾರೆಸ್ಟ್ನ ಲೀಗಲಿ ACF ಶಿವಯ್ಯಗೆ 2012 ಕಂಪ್ಲೇಂಟ್ ಕೊಟ್ಟು ಫಾರೆಸ್ಟ್ಗೂ ಮತ್ತು ಇಲ್ಲಿ ಮನೆಗಳಿಗಿರೋಂಥ ರಿಸರ್ವ್ ಫಾರೆಸ್ಟ್ನ ಓಪನ್ ಮಾಡಿಸಿದ್ದೀನಿ. ಮಧು ಶೆಟ್ಟಿ ಇಲ್ಲಿಗೆ ಬಂದುಬಿಟ್ಟು ಗಲಾಟೆ ಮಾಡ್ತಾನೆ ACF ಶಿವಯ್ಯ ವಿರುದ್ಧ. ದಟ್ಟೆ ನಾನು ಇರೋದಿಲ್ಲ ಇಲ್ಲಿ. ನಾನು ಕಂಪ್ಲೇಂಟ್ ಕೊಟ್ಟು 1 ವಾರದ ಮೇಲೆ ಅವನು ACF ಶಿವಯ್ಯ ಬಂದು ಓಪನ್ ಮಾಡೋದು. ಅದರಲ್ಲಿ ಅವನು ಯಾವನ ಪತ್ರಕರ್ತರು ಬರ್ದಾನೆ ಅಂತ ಹೇಳ್ಬಿಟ್ಟು ಇವನು ಯಾವನ ಜಡ್ಜ್ ಅಂತ ಎಲ್ಬೋರ್ಡ್ ಜಡ್ಜ್ 20 ಲಕ್ಷ ಲಂಚ ಕೊಟ್ಟು ಬಂದು ಕೂತಾನೆ. ಬಸ್ಟೆಡ್. ನಿನಗೆ ಹೇಳ್ತಾ ಇರೋದು ಕ್ರಾಂತಿ, ಈ ಭ್ರಷ್ಟಾಚಾರ ಕರಪ್ಷನ್ ಕ್ರಾಂತಿ ಮಾಡಕ್ಕೆ ಬಂದಿದ್ದೀನೋ? ಕರಪ್ಷನ್ ಕ್ರಾಂತಿ ಮಾಡಕ್ಕೆ ಬಂದಿದೆಯಾ? ಬಸ್ಟೆಡ್. ಎದೆಗೆ ಹೊಡೆದಿದ್ದಾಗಲೂ ನೀನು ಇನ್ವಾಲ್ವ್ಮೆಂಟ್ ಆಗಿದೆಯಾ? ನಾನು ಬೀಜಕ್ಕೆ ಹೊಡೆದಾಗಲೂ ನೀನು ಇನ್ವಾಲ್ವ್ಮೆಂಟ್ ಆಗಿದೆಯಾ? ನಿನ್ನ ಎಗೇನೆಸ್ಟ್ ಕೂಡ 364A 120B 307 ಆ್ಯಂಡು ಪೊಲೀಸ್ನವರು ನಿನಗೂ ಎಲ್ಲರಿಗೂ ಕನ್ವಿಕ್ಷನ್ ಆಗ್ತದೆ. ಅದೇನು ಕಿತ್ಕ, ಅದೇನು ಕರಪ್ಷನ್ನು ನೀವು ಕಾಂಗ್ರೆಸ್ ಪಾರ್ಟಿ ಕರಪ್ಷನ್ ಜಡ್ಜಸ್ ಇದ್ದೀರಲ್ಲ, ಅದೇನು ಶಾಟ ಕಿತ್ಕೊಂಡ್ರೆ ಕಿತ್ಕೊಡ್ರಿ ಅಂತ ನೋಡೇ ಬಿಡ್ತೀನಿ. ರೈಟ್ ಇನ್ಫಾರ್ಮೇಷನ್ ಸುಪ್ರೀಂ ಕೋರ್ಟ್. ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಭಾರತೀಯ ಜನತಾ ಪಾರ್ಟಿ. ಮೈ ಕಂಟ್ರಿ ಪಬ್ಲಿಕ್ಗೆ ಸಲಾಂ. ಇಂಥ ಬಾಸ್ಟರ್ಡ್ ಜಡ್ಜಸ್ನ ಅರೆಸ್ಟ್ ಮಾಡ್ತೀವಿ, ಬಿಡೋದಿಲ್ಲ. ಪಕ್ಕ ಅರೆಸ್ಟ್ ಮಾಡ್ತೀವಿ. ಜೈಲು ನಿನಗೂ ಸೇರಿಸ್ತೀನಿ, ತಡ್ಕ ನಿನಗೂ.